ನನಗೆ ಒಂದು ದಿನಕ್ಕೆ ಎಷ್ಟು ಆರ್ಡರ್ ಬರ್ತಿದೆ ಮತ್ತು ನನಗೆ ಜಾಸ್ತಿ ಆರ್ಡರ್ ಎಲ್ಲಿಂದ ಬರ್ತಿದೆ ಅಂತೇಳಿ ಟೋಟಲ್ ಎಲ್ಲನೂ ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಸೊ ಇವತ್ತು ನನಗೆ ಟೋಟಲ್ ಒಂದು 5 kg ಆಗುವಷ್ಟು ಮಸಾಲೆ ಖಾರದ ಆರ್ಡರ್ ಬಂದಿತ್ತು. ಹೀಗಾಗಿ 5 kg ಆಗುವಷ್ಟು ಮಸಾಲ ಖಾರ ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಒಂದು 3 kg ಆಗುವಷ್ಟು ನಾನಿಲ್ಲಿ ರೆಡ್ ಖಾರದ ಪುಡಿ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರುವಂತಹ ರೆಡ್ ಖಾರದ ಪುಡಿ ಅದ ಇದು. ಸೊ ಮೊದಲಿಗೆ ಇಲ್ಲಿ ಎಣ್ಣೆಯಲ್ಲಿ ನಾನು ಏನೇನು ಸಾಮಗ್ರಿ ಹಾಕ್ತೀನಿ, ಎಷ್ಟು ಸಾಮಗ್ರಿ ಹಾಕ್ತೀನಿ ಅಂತೇಳಿ ಎಲ್ಲನೂ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ಮತ್ತು ನಿಮಗೆ ಮಸಾಲೆ ಖಾರದ ಆರ್ಡರ್ ಬೇಕಿದ್ರೆ ಇಲ್ಲಿ ಮೇಲೆ ಕಾಣಿಸ್ತಿದ್ದಂತಹ ನಂಬರ ನಂದೇ ಇದೆ, ನೀವು ಇದಕ್ಕೆ ಆರ್ಡರ್ ಮಾಡ್ಬೋದು. ವಾಟ್ಸಪ್ ಮೂಲಕ ಅಥವಾ ಫೋನ್ ಮಾಡಿ ಆರ್ಡರ್ ಮಾಡ್ಬೋದು. ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲೆ ಖಾರ. ಮತ್ತು ಈ ಮಸಾಲ ಖಾರ ಪ್ರತಿಯೊಂದು ಸಬ್ಜಿಗೆ, ಪರೋಟ, ಸಾಂಬಾರ್, ರಸಮ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಎಣ್ಣೆ ಬದನೆಕಾಯಿ ಅಂತೂ ಸೂಪರ್ ಆಗಿರುತ್ತೆ ಈ ಮಸಾಲೆ ಖಾರದಲ್ಲಿ. ಸೊ ನೋಡಿ, ಮೊದಲಿಗೆ ನಾನಿಲ್ಲಿ ಇವಾಗ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಕೂಡ ನಾನು ಹುರ್ಕೊಂಡಿನಿ. ಅಂದರೆ ನಾನು ಟೋಟಲ್ ಆಗಿ ಎಲ್ಲನೂ ಎಷ್ಟು ಸಾಮಗ್ರಿ ಹಾಕಿದ್ದೀನಿ ಅಂತೇಳಿ ನಾನು ಕೆಳಗಡೆ ಕೊಟ್ಟಿದ್ದೇನೆ. ಸೊ ಇದರಲ್ಲೆಲ್ಲ ಹೇಳ್ಕೊಂಡು ಕುಂತರೆ ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ನಾನು ಈ ರೀತಿ ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ. ಏನಿಲ್ಲ, ಎಲ್ಲ ಸಾಮಗ್ರಿ ಎಣ್ಣೆಯಲ್ಲಿ ಒಂದೊಂದಾಗಿ ಹುರ್ಕೋಬೇಕು ಅಷ್ಟೇ. ಮತ್ತು ಇದರಲ್ಲಿ ಕರಿಬೇವಿನ ಸೊಪ್ಪು ಕೂಡ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕಬೇಕು. ಮತ್ತು ನೀವು ಮಾಡುವಂತಹ ಪಲ್ಯ ಯಾವುದೇ ಇರಲಿ ಎಲ್ಲದಕ್ಕೂ ಈ ಒಂದೇ ಮಸಾಲನ ಹಾಕ್ಬೋದು. ಜೀರಾ ಪೌಡರ್, ಧನಿಯಾ ಪೌಡರ್, ಬೇರೆ ಯಾವುದೇ ಮಸಾಲದ ಅವಶ್ಯಕತೆ ಇರೋದಿಲ್ಲ. ಮತ್ತು ಈ ಮಸಾಲ ಸುಮಾರು ಒಂದು 2-3 ವರ್ಷ ಇಟ್ಟರು ಭೀ ಖರಾಬ್ ಆಗೋದಿಲ್ಲ, ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಎಷ್ಟು ಜನ ಈಗ ಆರ್ಡ್ರ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನನಗೆ ವಾಪಸ್ ಫೋನ್ ಮಾಡಿ ತುಂಬಾ ಸರಿಯಾಗಿದೆ ಅಂತೇಳಿ ತಿಳಿಸ್ತಿದ್ದಾರೆ. ಹೀಗಾಗಿ ನನಗೆ ತುಂಬಾ ಖುಷಿ ಆಯಿತು. ಯಾರೆಲ್ಲ ನನ್ನ ಮಸಾಲ ತೊಗೊಂಡಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ, ಹೀಗಾಗಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮೂಲಕ ಕೇಳ್ಬೋದು. ಮನೆಯಲ್ಲಿ ಮಾಡೋದಾದರೆ ಏನಿಲ್ಲ, ಪ್ರತಿಯೊಂದು ಮಸಾಲನೂ ಹಾಕಬೇಕಾಗುತ್ತೆ. ಇದರಲ್ಲಿ ಎಲ್ಲನೂ ಎಣ್ಣೆಯಲ್ಲಿ ಒಂದೊಂದಾಗಿ ಹುರ್ಕೋಬೇಕು ಅಷ್ಟೇ. ಇವಾಗ ನೋಡಿ, ಎಲ್ಲ ಸೇರಿಸಿ ಹಸಿ ಮಸಾಲ ಈ ಖಾರದ ಜೊತೆ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಮತ್ತೊಮ್ಮೆ ಮಿಕ್ಸಿಯಲ್ಲಿ ಸೇರಿಸ್ಬೇಕಾಗುತ್ತೆ. ಯಾಕೆ ಈ ರೀತಿ ಸೇರಿಸ್ಬೇಕಂದ್ರೆ ಅದು ಕೈಯಲ್ಲಿ ಅಷ್ಟು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಹೀಗಾಗಿ ಮತ್ತೆ ಮಿಕ್ಸಿಯಲ್ಲಿ ಇದನ್ನು ಒಂದು ಸ್ವಲ್ಪ ಮತ್ತೆ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, 5 kg ಮಸಾಲ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಾಮೆಂಟ್ ಮಾಡಿ.